ಪ್ಲೇಸು ಅಬ್ರಾ. ಇದು ನಮ್ಮ ಮನೆಯಿಂದ ಜಸ್ಟ್ 10 ನಿಮಿಷ ಆಗುತ್ತೆ ಅಷ್ಟೇ. ಇದೇನಂದರೆ ಜಸ್ಟ್ ಎಸ್ಪೆಷಲಿ ಓಲ್ಡ್ ದುಬೈ ಮತ್ತು ಗೋಲ್ಡ್ ಸೂಕನ್ನು ಕನೆಕ್ಟ್ ಮಾಡುತ್ತೆ. ಇಲ್ಲಿ ಒಂದು ಮ್ಯಾನ್ ಮೇಡ್ ರಿವರ್ ಇದೆ, ಅದರಿಂದ ನೀವು ಬೋಟ್ ತೊಗೊಂಡು ಇಲ್ಲಿಂದ ಗೋಲ್ಡ್ ಸೂಕ್ಗೆ ಹೋಗ್ಬೋದು. ಇದು ಜಸ್ಟ್ ಹೊಳೆ ಥರ, ಮತ್ತು ಮೇಲ್ಗಡೆ ಅಲ್ಲಿ ವಾಕಿಂಗು, ಕುತ್ಕೊಳ್ಳೋಕ್ಕೆ ಪ್ಲೇಸು ಎಲ್ಲ ಮಾಡಿದ್ದಾರೆ. ಸೊ ಇದು ಹೇಗಿದೆ ಅಂತ ನಾನು ಇವತ್ತು ಜಸ್ಟ್ ಓವರ್ವ್ಯೂ ಆಗಿ ತೋರಿಸ್ತೀನಿ. ಇವಾಗ ಇಲ್ಲಿ 59 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಸೆಕೆ ಇದೆ. ಇಲ್ಲಿ ಹೊರಗಡೆ ಬಂದರೆ ಸಾಕು ಫುಲ್ ಸ್ವೆಟ್ಟಿಂಗ್ ಇಳ್ತಾ ಇರುತ್ತೆ, ಅಷ್ಟು ಸೆಕೆ ಇದೆ ಇಲ್ಲಿ. ಸೊ ಹಾಗಾಗಿ ಟೂರಿಸ್ಟ್ ಎಲ್ಲ ತುಂಬ ಕಮ್ಮಿ ಈ ಟೈಮಲ್ಲಿ. ಬಟ್ ತುಂಬ ಕಮ್ಮಿ ಪ್ರೈಸ್ಗೆ ಟಿಕೆಟು ಎಲ್ಲ ಸಿಗುತ್ತೆ. ಸ್ಟಿಲ್ ಬರೋರೆಲ್ಲ ತುಂಬ ಕಮ್ಮಿ, ಯಾಕಂದರೆ ಇಷ್ಟೊಂದು ಬಿಸಿಲಲ್ಲಿ ಡೇ ಟೈಮಲ್ಲಿ ಯಾರು ಹೊರಗಡೆನೇ ಹೋಗೋಕ್ಕಾಗಲ್ಲ, ಅಷ್ಟೊಂದು ಸೆಕೆ ಇರುತ್ತೆ, ಅಷ್ಟೊಂದು ಬಿಸಿಲು ಕೂಡ. ಏನಾದರೂ ಹೋಗಬೇಕಂದ್ರೆ ನೈಟು 7 o'clock ಮೇಲೇ ಹೊರಡಬೇಕು. 7 ಆದಮೇಲೆ ಬಿಸಿಲು ಕಮ್ಮಿ ಆಗುತ್ತೆ. 7 ತನಕ ನಿಮ್ಗೆ ಫುಲ್ ಬಿಸಿಲಿರುತ್ತೆ, ಹೊರಗಡೆ ಬರೋಕ್ಕೆ ಆಗಲ್ಲ ಎಲ್ಲೂ. ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಹಳೇ ಕಾಲದ ಕಟ್ಟಡಗಳು. ನಮ್ಮ ಕಡೆ ಎಲ್ಲ ಹೇಗೆ ಕೋಟೆಗಳಿದೆ ಹಳೇ ಕಾಲದ್ದು, ಸೇಮ್ ಅದೇ ಥರ ಸ್ಟ್ರಕ್ಚರಲ್ಲಿದೆ. ಇದೆಲ್ಲ ಅರೌಂಡ್ 2 ಕಿಲೋಮೀಟರ್ ಅಷ್ಟು ಉದ್ದ ಇದೆ, ಎಲ್ಲ ಕನೆಕ್ಟೆಡ್ಡು, ತುಂಬ ಉದ್ದ ಇದೆ. ಅದ್ರ ಒಳಗಡೆ ಮ್ಯೂಸಿಯಂ ಇದೆ, ಮತ್ತು ಅವ್ರ ಕಲ್ಚರ್, ಹಳೇ ಕಾಲದಲ್ಲಿ ಅರೇಬಿಕ್ ಕಲ್ಚರ್ ಎಲ್ಲ ಹೇಗಿತ್ತು, ಮತ್ತು ಅವ್ರು ಹೇಗೆ ಬದುಕ್ತಾ ಇದ್ರು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋ ಥರ ಥೀಮೆಲ್ಲ ಇದೆ ಇಲ್ಲಿ ಇರುತ್ತೆ. ಬಟ್ ವಿಂಟರಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಹಳೆ ಕಾಲದಲ್ಲೆಲ್ಲ ಹೇಗಿರ್ತಾ ಇದ್ರು ಅವರು, ಒಂಟೆಗಳನ್ನೆಲ್ಲ ಇಲ್ಲೆಲ್ಲ ಕಟ್ತಾರೆ. ನೀವೇನು ನೋಡ್ತಿದ್ದೀರಾ, ಇಲ್ಲೆಲ್ಲ ಒಂಟೆ ಎಲ್ಲ ಕಟ್ಟಿ ಮತ್ತು ಅರೇಬಿಕ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವ್ರು ಹಳೆ ಕಾಲದಲ್ಲಿ ಹೇಗೆ ಬದುಕ್ತಾ ಇದ್ರು, ಸೇಮ್ ಅದೇ ಥರನೇ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಜಸ್ಟ್ ಥೀಮ್ ಥರ ಇದಷ್ಟೇ. ನಮ್ಮದು ಹಳ್ಳಿ ಕಡೆ ಎಲ್ಲ ನಾವು ಹೇಗಿರ್ತಾ ಇದ್ವಿ, ಸೇಮ್ ಅದೇ ಥರ ಅವರು ಅವಾಗ ಆ ಕಾಲದಲ್ಲಿ ಹೇಗಿದ್ರು ಅಂತ ತೋರ್ಸೋಕ್ಕೆ ಒಂದು ಸ್ಮಾಲ್ ಥೀಮ್ ಅಷ್ಟೇ ಇದು. ಇಲ್ಲೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಟಿಕೆಟ್ ತೊಗೊಬೇಕು. ನಾವು ಬಸ್ಸಲ್ಲಿ ಹೇಗೆ ಟಿಕೆಟ್ ತೊಗೊತೀವೋ ಆ ಥರ ಇಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲಿ ಟಿಕೆಟ್ ತೊಗೊಂಡು ನೀವು ಇಲ್ಲಿ ವಾಟರ್ ಟ್ರಾನ್ಸ್ಪೋರ್ಟಿಂದ ಆ ಕಡೆ ಗೋಲ್ಡ್ ಸೂಕ್ಗೂ ಕನೆಕ್ಟ್ ಆಗುತ್ತೆ, ಪ್ಲಸ್ ಶಾರ್ಜಾ ಬಂದು ಇನ್ನೊಂದು ಎಮಿರೇಟ್ಸ್ ಅಲ್ವಾ, ಅಲ್ಲಿಗೆ ಕೂಡ ಹೋಗ್ಬೋದು ನಾವು ವಾಟರ್ ಟ್ರಾನ್ಸ್ಪೋರ್ಟಿಂದ. ಸೊ ನಿಮಗೆ ಎಲ್ಲಿಗೆ ಬೇಕೋ ಇಲ್ಲಿ ಟಿಕೆಟ್ ತೊಗೊಂಡ್ರೆ ಆಗುತ್ತೆ. ನಿಮಗೆ ನೋವೆಲ್ ಕಾರ್ಡ್ ಅಂತ ಬರುತ್ತೆ ಇಲ್ಲಿ. ಮೆಟ್ರೋಗೆ ಏನು ಟ್ಯಾಪ್ ಮಾಡ್ತೀರಾ ಸೇಮ್ ಕಾರ್ಡ್ ಸಹ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಬಟ್ ಟೂರಿಸ್ಟ್ಗಳಿಗೆ ಆ ಕಾರ್ಡು ಎಲ್ಲ ಇರಲ್ವಲ್ಲ, ಸೊ ರೆಸಿಡೆನ್ಸ್ಗೆಲ್ಲ ಕಾರ್ಡೆಲ್ಲ ಯೂಸ್ ಮಾಡ್ತೀವಿ, ಸೊ ಇರುತ್ತೆ. ಟೂರಿಸ್ಟಾಗಿ ಬಂದವರಿಗೆ ಆ ಕಾರ್ಡೆಲ್ಲ ಇರಲ್ಲ, ಸೊ ಅದಕ್ಕೆ ಇಲ್ಲಿ ಕೌಂಟರ್ ಫೆಸಿಲಿಟಿ ಇದೆ. ನೀವು ಇಲ್ಲೇ ಬಂದು ಟಿಕೆಟ್ ಎಲ್ಲ ತೊಗೊಂಡು ಇಲ್ಲಿ ಬೋಟೆಲ್ಲ ವೆಯ್ಟ್ ಮಾಡ್ತಾ ಇರುತ್ತೆ. ನೀವು ಅದು ಬಿಟ್ಟು ನಿಮ್ಗೆ ಪ್ರೈವೇಟ್ ಬೋಟ್ ಬೇಕಂದ್ರೂ ಸಹ ತೊಗೊಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪ್ರೈವೇಟ್ ಬೋಟ್ಗಳು. ನಿಮಗೆ 1/2 hour ಇಷ್ಟು, 1 hourಗೆ ಇಷ್ಟು ಅಂತ ಇರುತ್ತೆ. ಫುಲ್ ವಾಟರಲ್ಲಿ ಒಂದು ರೌಂಡ್ ಎಲ್ಲ ಕರ್ಕೊಂಡು ಹೋಗ್ಬರ್ತಾರೆ. ಇಲ್ಲಾಂದರೆ ನೀವು ಶಾರ್ಜಾ ಹೋಗಬೇಕು ಅಥವಾ ಬೇರೆ ಕಡೆ ಹೋಗಬೇಕು ಅಂದ್ರೂ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಮಗಳದ್ದು 2nd year ಬರ್ಡೇ ಟೈಮಲ್ಲಿ ಸೇಮ್ ಇದೇ ಬೋಟನ್ನು ಹೈರ್ ಮಾಡಿ ಅರೌಂಡ್ 2 hours ಹೈರ್ ಮಾಡಿದ್ವಿ. ಆ ಬೋಟ್ ಒಳಗಡೆನೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇಲ್ಲೇನು ನೋಡ್ತಿದ್ದೀರಾ, ಇವರೆಲ್ಲ ಹೈರ್ ಮಾಡಿದ್ದಾರೆ ಬೋಟನ್ನು, ಸೊ ಅವರೆಲ್ಲ ಹೋಗ್ತಾ ಇದ್ದಾರೆ ಬೋಟಲ್ಲಿ. ಇದು ಫಿಶಿಂಗ್ ಬೋಟ್, ಇದು ಸಮುದ್ರದಿಂದ ಬಂದು ಇಲ್ಲಿ ನಿಲ್ಲಿಸಿರೋದು. ನೀವು ನೋಡ್ತಿರ್ಬೋದು, ಇದು ತುಂಬ ದೊಡ್ಡಗಿದೆ. ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿ ನಿಂತ್ಕೊಂಡಿರುತ್ತೆ, ಆಮೇಲೆ ಅದನ್ನು ಸಮುದ್ರಕ್ಕೆ ತೊಗೊಂಡೋಗಿ ಫಿಶಿಂಗಿಗೆ ಯೂಸ್ ಮಾಡ್ತಾರೆ.
ಇದು ಮ್ಯಾನ್ ಮೇಡ್ ಹೊಳೆ, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಇದು ಡೈರೆಕ್ಟಾಗಿ ಸಮುದ್ರಕ್ಕೆ ಕನೆಕ್ಟೆಡ್ ಇದೆ. ಹಾಗಾಗಿ ಇಲ್ಲಿಂದ ಸಮುದ್ರದಿಂದ ಡೈರೆಕ್ಟಾಗಿ ತೊಗೊಂಬಂದು ಇಲ್ಲಿ ನಿಲ್ಲಿಸಿರ್ತಾರೆ. ಇಲ್ಲಿಂದ ಸ್ವಲ್ಪ ದಿನ ನಿಲ್ಲಿಸಿ ಮತ್ತೆ ಸಮುದ್ರಕ್ಕೆ ವಾಪಸ್ ಫಿಶಿಂಗಿಗೋಸ್ಕರ ಯೂಸ್ ಮಾಡ್ತಾರೆ. ನಾವು ತುಂಬ ಲೇಟಾಗಿ ಹೊರಟಿದ್ರಿಂದ ಏನಕ್ಕಂದರೆ ತುಂಬ ಸೆಕೆ, ಅದಕ್ಕೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದೂರ ನಡೆಯೋಕ್ಕೂ ಆಗಲ್ಲ ಇವಾಗ ಈ ಸೆಕೆಯಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.